ನಮ್ಮ ಮಾಜಿ ನಿರ್ದೇಶಕರಾದಂಥ ಕೃಷ್ಣಣ್ಣವರು ಸವಿಸ್ತರವಾಗಿ ಮಾತನಾಡಿದ್ದಾರೆ. ಕಳೆದ ಬಾರಿ ಪತ್ರಿಕಾಗೋಷ್ಠಿ ಮಾಡಿದಾಗ ತಮ್ಮ ಸಲಹೆಗಳು ಕೂಡ ಅದೇ ರೀತಿ ಇತ್ತು. ನೀವು ಬೀದಿಲಿ ರಂಪರಾಮಾನ್ಯ ಮಾಡ್ಕೊಳ್ಳೋದಕ್ಕೆ ನೀವು ಕಾನೂನು ಹೋರಾಟ ಯಾಕೆ ಮಾಡಬಾರ್ದು ಅಂತೇಳಿ ನೀವು ಕೂಡ ತಮ್ಮ ಸಲಹೆಯನ್ನು ಕೊಟ್ಟಿದ್ರಿ. ಅದರ ಮುಖಾಂತರವಾಗಿ ಈ ಕಾನೂನಿನ ಒಂದು ಹೋರಾಟವನ್ನು ಮಾಡಿದಕ್ಕೆ ನಮ್ಮ ಮಾನವರಾದಂಥ ಶಂಕರ್ ಅವರ ಸಲಹೆ ಮೇರೆಗೆ ನಾವು ಒಂದು ಹೈಕೋರ್ಟ್ಗೆ ಹೋಗಿ ಇವತ್ತು ಏನು ಈ ಹೇಳಲಿಕ್ಕೆ ನಮ್ಮ ಮಳವಳ್ಳಿ ಹೆಸರು ಈ ಜಿಲ್ಲೆಯಲ್ಲಿ ಫೇಮಸ್ ಆಗ್ಬಿಟ್ಟದೆ. ಯಾಕೆಂದರೆ ಒಳ್ಳೆತನದಿಂದ ಆದ್ರೇನು ಒಪ್ಕೋಬೋದು, ಇಂಥ ಕಳ್ಳರಿಂದ ಮಳವಳ್ಳಿಗೆ ಇಂಥ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳಲಿಕ್ಕೆ ನಮಗೆ ನಾಚಿಕೆ ಆಯ್ತದೆ. ಈಗ ನಮ್ಮ ಸುರೇಶ್ ಕೃಷ್ಣಣ್ಣ ಮಾತಾಡ್ಬೇಕಾದ್ರೆ 3-4 ಬಾರಿ ಹೇಳಿದ್ರು ಮಳವಳ್ಳಿ ಸುರೇಶ್ ಅಂತ. ಆಡಳಿತ ಮಂಡಳಿಗೆ ಇವತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ಮೊನ್ನೆ ಏನು ಮಾಡಿದ್ರು ಅವ್ರಿಗೆ ಕಪ್ಪು ಮಸಿ ಬಡೋದು ಅವಮಾನ ಸಾಕಾಗಿಲ್ಲ. ಇವತ್ತು ಕಾನೂನಿನಿಂದ ಸುರೇಶ್ಗೆ ಕಪಾಲ ಮೋಕ್ಷ ಆಗಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕೆಂದರೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಇವತ್ತು ಕಾನೂನಿಂದ ಅವ್ರಿಗೆ ಇಲ್ಲಾಗಿರ್ತಕ್ಕಂಥ ರಸ್ತೆಯಲ್ಲಿ ಮತ್ತು ಸಂಘದಲ್ಲಿ ಆಗದಂಥ ಅವಮಾನ ಸಾಕಾಗಲಿಲ್ಲ. ಕಾನೂನಿಂದ ಇವತ್ತು ಸುರೇಶ್ಗೆ ಕಪಾಲ ಮೋಕ್ಷವನ್ನು ಮಾಡಿದೆ. ಗೌರವಿತವಾದ ಒಂದು ಉಚ್ಚ ನ್ಯಾಯಾಲಯಕ್ಕೆ ನಾವು ತಲೆಬಾಗಿ ನಮಸ್ಕಾರವನ್ನು ಮಾಡಬೇಕಾಗಿದೆ, ಗೌರವ ಸಲ್ಲಿಸಬೇಕಾಗಿದೆ. ಯಾಕೆಂದರೆ ಅಂಥವ್ರಿಂದನೇ ಇಂಥವ್ರಿಗೆ ಪಾಠ ಕಲಿಸ್ಬೇಕು. ಇವತ್ತೇನು ನಾನು ಸರ್ವಾಧಿಕಾರಿ ಇಲ್ಲಿ ಎಲ್ಲರ ಜೊತೆಲೂ 1 ವರ್ಷ ಕೊಡಿ, 6 ತಿಂಗಳು ಕೊಡಿ ಅವಕಾಶನ, ನಾನು ಸಂಘಕ್ಕೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಬೊಬ್ಬೆ ಹೊಡೆದು 2 ವರ್ಷ ಕಂಟಿನ್ಯೂ ಆಗಲಿಕ್ಕೆ ಅವರು ರೆಜುಲೇಷನ್ ಮಾಡಿ ಪಾಸ್ ಮಾಡ್ಕೊಂಡವ್ರು. ಇದಕ್ಕೆ ಸಂಬಂಧಪಟ್ಟಂಥ AR ಅವರು ಕೂಡ ಇವ್ರ ಮಾತಿಗೆ ಮನ್ನಣೆ ಕೊಟ್ಟು ಸರ್ಕಾರದ ಒಂದು ಸುತ್ತೋಲೆಗಳನ್ನು ಗಾಳಿಗೆ ತೂರಿ ಇವರು ಪರವಾಗಿ ಕೆಲಸ ಮಾಡಿದರು. ಅವರು ಕೂಡ ಮುಂದಿನ ದಿನದಲ್ಲಿ ತಕ್ಕ ಸಾಕ್ಷಿ ಕಾನೂನು ನಡಿನಲ್ಲಿ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಆದರೆ ಸುರೇಶ್ ಅವ್ರಿಗೆ ಒಂದು ಎಚ್ಚರಿಕೆ ಮಾತು, ಇವತ್ತು ಈ ಕಾನೂನಿಗೆ ತಲೆ ಬಾಗಲಿಲ್ಲ ಅಂದರೆ ನಿಮಗೆ ಮುಂದಿನ ದಿನದಲ್ಲಿ ಈ ಜಿಲ್ಲೆ ಒಳಗೆ ಈ ರಾಜ್ಯದಲ್ಲಿ ನಿಮಗೆ ಮಾನ ಮರ್ಯಾದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ತಲೆ ಎತ್ಕೊಂಡೇ ತಿರುಗಾಡಬಾರ್ದು. ಇವತ್ತು ನಿಮ್ಮ ಒಂದು ಏನು ನೀವು ನಿಮ್ಮ ಒಂದು ಚೌಕಟ್ಟಿನಲ್ಲಿ ಮಾಡ್ಕೊಂಡಿದ್ರೆ ನಿಮ್ಮ ಒಂದು ಪಟಾಲಂಗಳೆಲ್ಲ ಸೇರಿ ಏನೇನು ನಿಮ್ಗೆ ಏನೇನು ಬೇಕು ರೂಪುರೇಷೆಗಳನ್ನ ಸಿದ್ಧಪಡಿಸ್ಕೊಂಡಿದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಇವತ್ತು ನ್ಯಾಯಾಲಯದ ಮುಖಾಂತರ ಆಗಿದೆ. ಇದಕ್ಕೆ ತಲೆ ಬಗ್ಗೆ ಇವತ್ತಿನಿಂದನೇ ನಿಮಗೆ ಮಾನವೀಯತೆ ಅಂತಕ್ಕಂಥದ್ದು ಇದ್ದರೆ ಆ ಕಾಂಪೌಂಡ್ ಒಳಗಡೆ ನೀವು ಕಾಲಿಡಬಾರ್ದು. ನಿಮ್ಮ ಆಡಳಿತಾವಧಿ ಮುಗಿದಿದೆ. ಆ ಕಾಂಪೌಂಡ್ ಒಳಗಡೆ ಹೋಗಿ ನಾನು ಸಂಘದಲ್ಲಿ ನಾನು ಬಿಲ್ಡಿಂಗ್ ಕಟ್ತೀನಿ ಅಂತಲೋ ಇನ್ನೊಂದು ಮಾಡ್ತೀನಿ ಅಂತಲೋ ಈ ಜಿಲ್ಲೆ ಒಳಗೆ ಈ ರಾಜ್ಯದಲ್ಲಿ ಅಧಿಕಾರಿಗಳ ಹತ್ರ ಹೋಗಿ ಹಣ ವಸೂಲು ಮಾಡೋದಾಗ್ಬೋದು. ನಾನು ಬಿಟ್ಟರೆ ಇನ್ನಿಲ್ಲ ಈ ಸಂಘ ಕಟ್ಟಲಿಕ್ಕೆ ಈ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅಂತ ಹೇಳ್ತಿಲ್ಲ, ಅದನ್ನು ಇವತ್ತಿಂದನೇ ಮರ್ತು ಬಿಡ್ಬೇಕು. ನೀವು ಹೋಗಿ ಚುನಾವಣೆ ಮಾಡಿ. ಈಗ ಹೇಳಿದ್ರಲ್ಲ 50 ಲಕ್ಷ ಹಣಗಳು ಇವತ್ತು ಸಂಗ್ರಹ ಆಗಿದೆ. ಆ ಹಣವನ್ನು ಏನು ಮಾಡಿದ್ದೀರಿ? ಸದಸ್ಯತ್ವರು ಆಯಿತಾ? ಆ ಹಣವನ್ನು ಏನು ಮುಂದಿನ ದಿನದಲ್ಲಿ ಚುನಾವಣೆ ಇದೆ, ಬನ್ನಿ. ಈಗ ಎಲ್ಲರೂ ನೀವು ಸಂಘದಲ್ಲಿ ಇಷ್ಟೊಂದು ಕೆಲಸ ಮಾಡಿ ಇಡೀ ಜಿಲ್ಲೆಯಲ್ಲಿ ನನ್ನ ಬಿಟ್ಟರೆ ಇನ್ನಿಲ್ಲ, ನಾನೇ ಸೂರ ನಾನೇ ಧೀರ ಅನ್ನೋರು ಚುನಾವಣೆಗೆ ಬನ್ನಿ. ಯಾಕೆ ಹಿಂಭಾಗಲಿಂದ ರಾಜಕಾರಣ ಹಿಡ್ಕೊಂಡು ಸೆಂಟ್ ಹೊಡ್ಕೊಂಡು ಸೋಪ್ ಕೊಡ್ಕೊಂಡು ಈ ಜಿಲ್ಲೆ ಒಳಗೆ ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ನಮ್ಮ ಸಮುದಾಯದವ್ರನ್ನ ದೊಡ್ಡ ಹತ್ರ ಹೋಗಿ ನಾನು ಹಂಗೆ ಮಾಡ್ತಾಯಿದ್ದೀನಿ, ನಾನು ಹಿಂಗೆ ಮಾತಾಡಿ ಶೋ ಮಾಡ್ಕೊಂಡು ಅಲ್ಲ ಸ್ವಾಮಿ. 3 ಲಕ್ಷಕ್ಕೆ ನೀವು ಬಿಲ್ಡಿಂಗ್ಗೆ ಎಸ್ಟಿಮೇಟ್ ಮಾಡಿಸಿದ್ದೀರಿ. ಸಂಘದಲ್ಲಿ ಬಿಲ್ಡಿಂಗ್ ಕಟ್ಸೋಕ್ಕೆ ಬರೀ 3 ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ಮಾಡಿಸಿದ್ದೀರಿ. ಅನುದಾನ ರಿಲೀಸ್ ಮಾಡಿಸ್ಕೊಂಡಿದ್ದೀರಿ. ಎಸ್ಟಿಮೇಟ್ ಯಾಕೆ 6 ಕೋಟಿಗೆ ಮಾಡಿಸಿದ್ದೀರಿ? ನಮ್ಮ ಸರ್ಕಾರದಿಂದ 3 ಕೋಟಿ ಅನುದಾನ ರಿಲೀಸ್ ಮಾಡಿಸ್ಕೊಂಡಿದ್ದೀರಲ್ಲ, ನೀವು 2 ಕೋಟಿನ ಎಸ್ಟಿಮೇಟ್ ಎಷ್ಟು? 6 ಕೋಟಿಗೆ ಎಸ್ಟಿಮೇಟ್ ಮಾಡಿಸಿದ್ರಿ. ಯಾರ ಮನೆ ಹಾಳು ಮಾಡಿ ದುಡ್ಡು ತರಬೇಕು ಅನ್ಕೊಂಡು ನೀವು 6 ಕೋಟಿ ಎಸ್ಟಿಮೇಟ್ ಮಾಡ್ಕೊಂಡು ಕೂತಿದ್ರಿ ಇಲ್ಲಿ ಬಂದು. ನಿಮಗೆ ಮಾನ ಮರ್ಯಾದೆ ಇದ್ದರೆ ನಾನು ತರ್ತಾ ಇರೋದು ಗೌರ್ಮೆಂಟಿಂದ ಕೊಡ್ತಾ ಇರೋದು 2 ಕೋಟಿ, ಇನ್ನು 4 ಕೋಟಿ ದುಡ್ಡು ನಾನು ಎಲ್ಲಿಂದ ತರಲಪ್ಪ? ನಾನು ಸಂಘ ಕಟ್ಟೋಕೆ ಅದು ಪರಿಜ್ಞಾನ ಬೇಡವಾ? ಮೋಸ ಮಾಡ್ತೀನಿ ಅಂತ ಹಿಂಗೂ ಮಾಡೋದಾ? ಒಂದು 50 ಲಕ್ಷ 1 ಕೋಟಿ ಎಲ್ಲಾರೋ ನಮ್ಮ ಸಮುದಾಯದವರು ಅಧಿಕಾರಿಗಳು ಇರ್ತವೋ ಇಲ್ಲರ ಮೆಂಬರ್ಗಳನ್ನ ಇಲ್ಲ ಸದಸ್ಯತ್ವ ದುಡ್ಡು ಕೊಡ್ರಪ್ಪ ಅಂತೇಳಿ ಒಂದು ವಸೂಲು ಮಾಡ್ಕೊಂಡು ಒಂದು ರಿಕ್ವೆಸ್ಟ್ ಮಾಡಿ ಕಟ್ಟೋಣ. ಒಂದು 50 ಲಕ್ಷ 1 ಕೋಟಿ, 2 ಕೋಟಿ ಸರ್ಕಾರದ್ದು, 6 ಕೋಟಿ ಎಸ್ಟಿಮೇಟು. ಎಲ್ಲಿ ತತ್ತೀರಿ 4 ಕೋಟಿ ದುಡ್ಡು? ಇದರಲ್ಲಿ ನಿಮ್ಮ ಕಿಕ್ ಬ್ಯಾಂಕ್ ಏನಿರ್ತದೆ? 6 ಕೋಟಿ ದುಡ್ಡು ವಸೂಲು ಮಾಡೋಕ್ಕೆ ಹೋಯ್ತಿಯಲ್ಲಪ್ಪ ನೀನು. ಇದಕ್ಕೆ ನಿನ್ನ ವೈಯಕ್ತಿಕ ಏನು? ನೀನು ಇನ್ನೆಲ್ಲ ಏನು? ನೀನು ಹೆಂಗಿದ್ದೆ ಈ 5 ವರ್ಷ ಜಿಲ್ಲಾಧ್ಯಕ್ಷನಾಗಕ್ಕೂ ಮೊದಲೇ ಮಳವಳ್ಳಿ ಸುರೇಶ್ ಹೆಂಗಿದ್ರು, ಇವತ್ತು ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಬಂದ್ಬಿಟ್ಟು ರಾಜಕಾರಣ ಮಾಡಿ ಜಿಲ್ಲಾಧ್ಯಕ್ಷ ಆದಮೇಲೆ ಇವತ್ತು ಮಳವಳ್ಳಿ ಸುರೇಶ್ ಏನಾಗವನೆ ಅಂತ ಜನಕ್ಕೆಲ್ಲ ಗೊತ್ತಿದೆ. ಅದನ್ನು ಬೇಕಾದ್ರೆ ಓಪನ್ನಾಗಿ ಬಿಚ್ಚಿಡ್ಬೇಕು ಅಂದ್ರೆ ಅದಕ್ಕೂ ರೆಡಿನೇ. 5 ವರ್ಷದಿಂದ ಈ ಸುರೇಶ್ ಏನು, ಇವತ್ತು ಆಗಿರೋ ಸುರೇಶ್ ಏನು? ನೀನು ವೈಯಕ್ತಿಕ ಇದ್ದರೆ ನೀನು ವೈಯಕ್ತಿಕ ಏನು, ನೀನು ಮಾಡೋ ಬಿಸ್ನೆಸ್ ಏನು, ನಿನ್ನ ವ್ಯವಹಾರ ಏನು, ನಿನಗೆ ಅರ್ನಿಂಗ್ಸ್ ಏನದೆ ಎಲ್ಲ ಗೊತ್ತಿದೆ. ನೀನು ಎಂಥ ಬಿಸ್ನೆಸ್ ಮ್ಯಾನೋ ಎಲ್ಲ ಗೊತ್ತು. ಮುಂದಿನ ದಿನದಲ್ಲಿ ಅದನ್ನೇನಾದ್ರು ಆಡ್ಕೊ ಬಂದರೆ ಬೇಕಾದ್ರೆ ರೆಡಿ ಆಯಿತಾ? ಆದರೆ ಇವತ್ತು ಜಾಸ್ತಿ ಮಾತಾಡೋದು ಬೇಡ. ಕಾನೂನು ಅಡಿನಲ್ಲಿ ನಮಗೆ ಈ ಒಂದು ಸಂಘದಿಂದ ನಾವು ಮಾಡಿರ್ತಕ್ಕಂಥ ಎಲ್ಲ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ. ಅದರ ಪ್ರಕಾರ ಕಾನೂನು ತಲೆಬಾಗಿ
ಮುಂದಿನ ದಿನದಲ್ಲಿ ಚುನಾವಣೆಗೆ ಬನ್ನಿ, ಚುನಾವಣೆ ಮಾಡುವ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ.